ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನ್ ನಿಮ್ಗೆ ಕಣ್ಣುಷ್ಟಿ ಬರ್ಸಿದ್ರೆ ನಾನ್ ಕೇಳೋದನ್ನ ನೀವು ಕೊಡ್ಬೇಕು. ಆಯ್ತು. ಈಗ ನಾನ್ ನಿಮ್ ಕೈ ಕೊಟ್ಟಿರೋದೇ ಕಣ್ ಮುಚ್ಕೊಂತೀನಿ. ನಮ್ಮ ಲೋಕದ ಪರಮ ಪವಿತ್ರವಾದ ಮರಕಟ್ಲಿಂಗನ ನಿನಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ನಿನ್ನಲ್ಲಿ ಶ್ರೀಚಕ್ರ ಅಡಗಿದೆ ಎಂದರೆ ಸದಾ ನಾನು ನಿನ್ನಲ್ಲೇ ಇರುತ್ತೇನೆ ಎಂದೇ ಅರ್ಥ. ಆದ್ದರಿಂದ ನಿನ್ನ ಸಾಹಸದ ಬಗ್ಗೆ ನಿನಗೆ ಚಿಂತೆ ಬೇಡ, ಎಲ್ಲವೂ ಒಳ್ಳೆಯದೇ ಆಗತ್ತೆ. ನನಗೆ ಗೊತ್ತಿತ್ತು ನೀನು ಈ ಲಿಂಗನ ಖಂಡಿತ ತರ್ತೀಯ ಅಂತ. ಏನೇನೆಲ್ಲ ಆಯ್ತು ಗೊತ್ತಾ ಆ ಕಿನ್ನರ ಲೋಕದಲ್ಲಿ? ಏನಾಯ್ತು? ಆ ಲೋಕಕ್ಕೆ ಹೋಗ್ತಿದ್ದಾಗ್ಲೇ ಎಷ್ಟು ರುಚಿಯಾದ ಹಣ್ಣುಗಳು ಸಿಕ್ಕಿದ್ವು. ಆ ಲೋಕದಲ್ಲಿ ಒಂದು ಜನ ಸಿಕ್ಕಿದ್ರು. ಅವರು ನನ್ಗಿಂತ ದೊಡ್ಡವ್ರೆ, ಆದ್ರೆ ನನ್ನಷ್ಟೇ ಚಿಕ್ಕವರಿದ್ರು. ಅವ್ರನ್ನ ನೋಡಿದಾಗ ಅವ್ರಿಗೆ ಯಾರಿಗೂ ಕಂಡ್ರಷ್ಟೇ ಇಲ್ಲ ಅಂತ ಅನ್ನಿಸ್ತು. ಆಶ್ಚರ್ಯನೂ ಆಯ್ತು. ಆಮೇಲೆ ಏನಾಯ್ತು? ನನ್ನ ಮರಕಟ್ಲಿಂಗ ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ನಾಯಕರ ಹತ್ರ ನಿಲ್ಸಿದ್ರು. ಅವರು ನನ್ನ ಮಾತು ಪೂರ್ತಿ ಕೇಳಿಸ್ಕೊಂಡ್ಲೇ ಇಲ್ಲ. ಅಲ್ಲೆಲ್ಲೋ ಕರ್ಕೊಂಡೋಗಿ ನನ್ನ ಕೂಡಕ್ ಬಿಟ್ರು. ಹೌದಾ? ಹಾಗೆಲ್ಲ ಮಾಡಿದ್ರಾ? ಅಷ್ಟೇ ಅಲ್ಲ, ನಂಗೆ ಪ್ರಾಣ ಹೋಗೋಷ್ಟು ಹಶ್ವಾಗ್ತಿತ್ತು. ತಿನ್ನಕ್ಕೆ ಸ್ವಲ್ಪ ಕೊಡಿ ಅಂದ್ರೆ ಕೊಡ್ಲೇ ಇಲ್ಲ. ಆಮೇಲೆ ಸದ್ಯ ಅವ್ನು ಯಾರೋ ಪುಣ್ಯಾತ್ಮ ಬಂದು ತಗೋ ಈ ಬೀಜ ತಿನ್ನು ಅಂತ ಕೊಟ್ಟ. ತಿನ್ನಕ್ಕೆ ತಿಂಡಿ ತಂದಿದ್ದೀನಿ, ತಗೋ ತಿನ್ನು. ತಿಂದಾದ್ಮೇಲೆ ನಂಗೆ ಏನಾಯ್ತು ಗೊತ್ತಾ ನಿಮ್ಗೆ? ಏನಾಯ್ತು? ಕಣ್ಣೇ ಕಂಡಿರಂಗಾಗೋಯ್ತು. ಪಕ್ಕದಲ್ಲಿರೋ ಒಬ್ಬ ಅಜ್ಜ ಹೇಳ್ದ, ಈ ಕಣ್ದೃಷ್ಟಿ ಕಳ್ಕೊಳ್ಳೋದು ಪಾತಾಳ ಲೋಕದ ಶಾಪ. ಇಲ್ಲಿಗೆ ಯಾರೇ ಬಂದ್ರು ಕಣ್ ದೃಷ್ಟಿ ಕಳ್ಕೋತಾರೆ. ಇನ್ಯಾವತ್ತೂ ನಂಗೆ ಕಣ್ ಕಾಣಿಸಲ್ಲ ಅಂತ ಯೋಚನೆ ಮಾಡ್ತಾ ಅಳು ಬಂದ್ಬಿಡ್ತು ನಂಗೆ. ಆಮೇಲೆ ಏನ್ ಮಾಡ್ದೆ? ಆಮೇಲೆ ನಾನು ಜೋರ ಹಶು 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 ಅಂತ ಕೂಗ್ಕೊಂತಿದ್ನ. ಆಗ ಮತ್ತೆ ಬೀಡಿ ತಂದ್ಕೊಳಕ್ ಬಂದ. ಅವೆಲ್ಲ ಕೊಟ್ಟು ಸಾಕಾಗಿಲ್ವ ನಿಂಗೆ? ನಮ್ಮ ಹತ್ರ ಇರೋದೇ ಇದು, ತಗೋ ತಿನ್ನು. ಅವನ ಕೈಯಲ್ಲಿ ಹಣ್ಣಿತ್ತು, ಅದನ್ನ ನಾನು ಕಿತ್ಕೊಂಡು ತಿನ್ಬಿಟ್ಟೆ. ಆಗ ನಂಗೆ ಮತ್ತೆ ಕಣ್ ಬಂದ್ಬಿಡ್ತು. ಈ ಲೋಕದಲ್ಲಿ ಏನೋ ವಿಚಿತ್ರವಾದ ನಡೀತಿದೆಯಲ್ಲ ಅಂತ ಯೋಚನೆ ಮಾಡಿ ನಾಯಕರ ಹತ್ರ ಹೋದ್ನ. ಆಮೇಲೆ ಒಂದಿಷ್ಟು ಹಣ್ಣುಗಳನ್ನ ತರಿಸ್ಬಿಟ್ಟು ನಿಮ್ನ ನೆನಪಿಸಿ ಎಲ್ಲಾರ್ಗೂ ಹಣ್ಣುಗಳನ್ನ ತಿನ್ನಿಸ್ದೆ. ಈಗ ನಾನು ನಿಮ್ ಕೈ ಕೊಟ್ಟಿರೋದೇ ಕಣ್ ಮುಚ್ಕೊಂಡು ತಿನ್ನಿ. ತಿನ್ಸಾದ್ಮೇಲೆ ಏನಾಯ್ತು ಗೊತ್ತಾ? ಇಷ್ಟೊತ್ತು ನೀನ್ ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೀನಲ್ಲ, ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಆ ನಾಯಕರಿಗೂ ಸೇರಿ ಎಲ್ಲರಿಗೂ ಕಣ್ದೃಷ್ಟಿ ಬಂತು. ನಂಗೆ ಕಣ್ದೃಷ್ಟಿ ಬಂತು ಅಂತ ಎಲ್ಲರೂ ಸಂತೋಷ ಪಟ್ರು. ಆಮೇಲೆ ಆ ನಾಯಕರು ನಂಗೆ ಮರಕಟ್ಲಿಂಗ ಕೊಟ್ಟು ಕಳ್ಸಿದ್ರು. ನಮ್ಮ ಲೋಕದ ಪರಮ ಪವಿತ್ರವಾದ ಮರಕಟ್ಲಿಂಗನ ನಿನಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ಆಮೇಲೆ ನಂಗೆ ಆ ಕಿನ್ನರ ಲೋಕಕ್ಕೆ ಹೋಗಿ ಬಂದಿದ್ದು ಏನೋ ಒಂಥರ ಖುಷಿ ಆಯ್ತು. ನೀನು ತುಂಬಾ ಕಷ್ಟಪಟ್ಟಿದ್ಯಾ ಮಗು. ಆದ್ರೆ ಏನ್ ಗೊತ್ತಾ, ನೀನು ಆ ಲೋಕದವರಿಗೆಲ್ಲ ದೃಷ್ಟಿ ಕೊಡಬೇಕು ಅಂತಾನೆ ನಾವು ನಿನ್ನನ್ನ ಆ ಲೋಕಕ್ಕೆ ಕಳಿಸಿದ್ದು. ಅಂದ್ರೆ ಅಲ್ಲಿ ನಡೆದಿದ್ದೆಲ್ಲ ನನಗೆ ಗೊತ್ತು. ನಾನು ಇಲ್ಲಿದ್ಕೊಂಡೆ ಅಲ್ಲಿ ನಡೆದಿದ್ದನ್ನೆಲ್ಲ ನೋಡ್ತಾ ಇದ್ದೆ. ಅಂದ್ರೆ ನಾನು ಮರಕಟ್ಲಿಂಗ ತರೋದು
ನಿಮಗೆ ಕಷ್ಟ ಅಂತ ಗೊತ್ತಿದ್ರು ನನಗೆ ಕಳ್ಸಿದ್ರ. ಯಾರು ಯಾವ ಕೆಲಸವನ್ನ ಮಾಡಕ್ಕೆ ಸಾಧ್ಯನೋ, ಯಾರು ಸಮರ್ಥರೋ ಅವರೇ ಆಯಾ ಕೆಲಸಗಳನ್ನ ಮಾಡಬೇಕು. ಇದು ದೈವ ಸಂಕಲ್ಪ. ಅಲ್ಲದೆ ಕಷ್ಟಪಟ್ರೆ ಮಾತ್ರ ಯಶಸ್ಸು ಅನ್ನೋ ಸರ್ವಕಾಲದ ಸತ್ಯವನ್ನ ಈಗ ಪದೇ ಪದೇ ನಿರೂಪಿಸಬೇಕಾಗಿದೆ ಮಗು. ನೀನದನ್ನ ನಿರೂಪಿಸಿದ್ಯಾ. ಯಶಸ್ಸು ಹೊಂದಲು ವಯಸ್ಸಿನ ಭೇದ ಇಲ್ಲ. ದೃಢ ಸಂಕಲ್ಪ ಮುಖ್ಯ ಅನ್ನೋದನ್ನ ಜನರ ಅರಿವಿಗೆ ತರಬೇಕು. ಅಂಥ ಅರಿವನ್ನು ನೀನು ಸಾಬೀತು ಮಾಡಿದ್ಯಾ. ಅಲ್ಲದೆ ಕಿನ್ನರರಿಗೆ ದೃಷ್ಟಿ ದಯಪಾಲಿಸುವ ಮೂಲಕ ನಿನ್ನ ಸಾಮಾಜಿಕ ಸೇವೆಯನ್ನು ನಿರ್ವಹಿಸಿದೆಯಾ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಜೊತೆ ಬಾಳುವವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು. ನೀವು ಹೇಳ್ತಿರೋದು ಸ್ವಲ್ಪನೇ ಅರ್ಥ ಆಗ್ತಿದೆ, ಪೂರ್ತಿ ಅರ್ಥ ಆಗ್ತಿಲ್ಲ. ನನಗೆ ತುಂಬಾ ನಿದ್ದೆ ಬರ್ತಿದೆ. ತಗೊಳ್ಳಿ ಮರಕತಲಿಂಗನ, ನಾನು ಮನೆಗೆ ಹೋಗಿ ಮಲ್ಕೊತೀನಿ. ನೀನು ತಂದಿರುವ ಆ ಮರಕತ ಲಿಂಗವನ್ನ ಅಮ್ಮನವರ ಗರ್ಭಗುಡಿಯಲ್ಲಿ ಇಟ್ಟು ಹೋಗು ಮಗು. ಮುಂದಿನದೆಲ್ಲ ಒಳ್ಳೇದಾಗತ್ತೆ. ನಾನು ಇದನ್ನು ಹೇಗೆ ತಗೊಂಡು ಹೋಗ್ಲಿ ಗರ್ಭಗುಡಿವರೆಗೂ? ಅಲ್ಲಿ ಕಾವಲ್ಗಾರ ಇರ್ತಾನೆ. ವಿರೂಪಾಕ್ಷ ಶಾಸ್ತ್ರಿಗಳ ಅನುಮತಿ ಬೇಕು ಅಂತಾರೆ. ಎಲ್ಲ ಬಾಗಿಲುಗಳು ಬೀಗ ಹಾಕಿರ್ತವೆ. ಇದನ್ನ ತಗೊಂಡೋಗಿ ಗರ್ಭಗುಡಿ ಒಳಗೆ ಇಡಕ್ಕೆ ಎಷ್ಟು ಅಡೆತಡೆ ಗೊತ್ತಾ? ನೀನು ಈಗಲೇ ಹೊರಡು. ಎಲ್ಲ ಅಡಚಣೆಗಳನ್ನ ನಿವಾರಿಸೋದಕ್ಕೆ ನಾನಿದ್ದೀನಲ್ಲ. ನೀನು ಚಿಂತೆ ಮಾಡಬೇಡ. ಈಗಲೇ ಆ ಮರಕತ ಲಿಂಗವನ್ನ ಆ ದೇಗುಲದಲ್ಲಿ ಪ್ರತಿಷ್ಠಾಪಿಸಿ ನೀನು ಮನೆಗೆ ಹೊರಡು. ಆಗ್ಲಿ, ನೀವು ಹೇಳ್ದಂಗೆ ಆಗ್ಲಿ. ನಂಗೆ ಆಶೀರ್ವಾದ ಮಾಡಿ. ಎಲ್ಲ ಅಡಚಣೆಗಳನ್ನ ನಿವಾರಿಸೋದಕ್ಕೆ ನಾನಿದ್ದೀನಲ್ಲ. ಅಮ್ಮ ತಾಯಿ ತಿಪ್ಪರಸುಂದರಿ, ನೀವು ಹೇಳ್ದಾಗೆ ಈ ಮರಕತ ಲಿಂಗನ ದೇವಸ್ಥಾನದ ಒಳಗಡೆ ಇಡಕ್ ಬಂದೆ. ಆದ್ರೆ ದೇವಸ್ಥಾನದ ಬಾಗ್ಲು ಬೀಗ ಹಾಕಿದೆ. ನೀನೇ ಹೆಂಗಾರ ಮಾಡಿ ದೇವಸ್ಥಾನದ ಬಾಗ್ಲು ತೆಗ್ಸಮ್ಮ.
ನಮಸ್ಕಾರ ಮೇಡಮ್. ಯಾಕೆ ಹೀಗಾಯ್ತು? ನಾನು ಪ್ರಜ್ಞೆ ತಪ್ಪಿದಾಗ ಅರೆಬರೆ ಜ್ಞಾನದಲ್ಲಿದ್ದೆ. ನನ್ನನ್ನು ಕಾಪಾಡಿ ಇಬ್ಬರನ್ನ ಕೊಂದಾದ್ಮೇಲೆ ಆ ದೇವರು ಒಂದು ಶವನ ಎತ್ಕೊಂಡು ಹೋಯ್ತು. ಏನಂದ್ರು ಫೊರೆನ್ಸಿಕ್ ಆಫೀಸರು? ಅವ್ರು ಕಳಿಸಿರೋ ಫಲಿತಾಂಶ 100ಕ್ಕೆ 100 ಸರಿಯಾಗಿದೆ ಅಂತ ಹೇಳಿ ಕಳಿಸಿದ್ದಾರೆ ಮೇಡಮ್. ತ್ರಿಶೂಲದ ಮೇಲಿರೋ ಬೆರಳಚ್ಚಿನ ಗುರುತು ಕಲ್ಯಾಣಿದಲ್ಲ ಅಂದಮೇಲೆ ಇನ್ಯಾರ್ದಾಗಿರ್ಬೋದು? ಅಲ್ಲಾಗಿರೋ ಕೊಲೆ ಮತ್ತೆ ಆ ಹೆಣನ ಎತ್ಕೊಂಡು ಹೋಗಿದ್ ರೀತಿ ನೋಡಿದ್ರೆ ಅದ್ಯಾವುದೋ ಗಂಡಸಿನ ಕೆಲಸನೇ ಅಂತ ಅನಿಸ್ತಿದೆ. ನಾನು ಆ ದೇವಸ್ಥಾನದಲ್ಲಿ ಅಮ್ಮನವರ ಬಟ್ಟೆ ಕಿರೀಟನ ಹುಡುಕ್ತಿದ್ದಾಗ ಅಲ್ಲೂ ಕೂಡ ಮೂರ್ಛೆ ಹೋದೆ. ಎದ್ದು ನೋಡಿದಾಗ ಬೇರೆ ಜಾಗದಲ್ಲೇ ಇದ್ದೆ. ಆದ್ರೆ ಅವತ್ತು ಬಂಗಾರಿಯವರು ಕಿವಿ ಓಲೆ ತಂದ್ಕೊಟ್ರು. ಎಲ್ ಸಿಕ್ತು ಅಂತ ಕೇಳಿದಾಗ ದೇವಸ್ಥಾನದ ಉಗ್ರಾಣ ಇದೆಯಲ್ಲ ಅದ್ರ ಮುಂದೆ ಬಿದ್ದಿತ್ತು. ಅದ್ ಹೇಗ್ ಸಾಧ್ಯ? ಅದು ಸಿಕ್ಕಿದ್ರೆ ಸುರಂಗ ಮಾರ್ಗದಲ್ಲಿ ಸಿಕ್ಕಿರ್ಬೇಕು, ಅಥವಾ ನಾನು ಮೂರ್ಛೆ ಹೋಗಿದ್ ಕಡೆ ಸಿಕ್ಕಿರ್ಬೇಕಿತ್ತು. ಹಾಗಾದ್ರೆ ಬಂಗಾರಿಯವರು ಸುಳ್ಳು ಹೇಳ್ತಿದಾರಾ? ಬೆರಳಚ್ಚು ತಜ್ಞರೂ ಇದನ್ನೇ ಹೇಳಿದ್ದು. ಆ ತ್ರಿಶೂಲದ ಮೇಲಿರೋ ಬೆರಳಚ್ಚು ಯಾವುದೋ ಗಂಡಸಿನ ಬೆರಳಚ್ಚಿನ ಗುರುತಿನ ಹಾಗೆ ಇದೆ ಅಂತ. ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಅದಕ್ಕೆ ಬೇರೆ ದಾರಿನೇ ಹಿಡಿಬೇಕು. ಎಲ್ಲ ಅಡಚಣೆಗಳನ್ನ ನಿವಾರಿಸೋದಕ್ಕೆ ನಾನಿದ್ದೀನಲ್ಲ, ನೀನು ಚಿಂತೆ ಮಾಡಬೇಡ. लक्ष्मी गायत्री श्री
ನನ್ನ ಕೋಪತಾಪವನ್ನು ಶಮನ ಮಾಡಿ ಮತ್ತೆ ನನ್ನನ್ನು ಪಾರ್ವತಿಯ ಜೊತೆಗೂಡುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಗಳೇ. ನಿನ್ನ ಮನೆಯವರನ್ನು ಸಂತೈಸುವ ಜವಾಬ್ದಾರಿ ನನ್ನದು. ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಶೌಗರ ಗಿರಿಜಾರಮಣ. ಯಾಕೆ ಸ್ವಾಮಿ? ಕೈ ನೀಡು. ಅಮ್ಮ ತ್ರಿಪುರ ಸುಂದರಿ, ನೀನು ಹೇಳಿದ ಕೆಲಸನ ಮಾಡಿದ್ದೀನಿ. ಮರಕತ್ಲಿಂಗ ತಗೊಂಡ್ಬಂದು ನಿನ್ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನಂಗೆ ತುಂಬಾ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೊಂತೀನಿ.